ಸುಜಾತಾ ಭಟ್ ತೋರಿಸಿದ ಫೋಟೋ ಮಗಳದ್ದಾಗಿರಲಿಲ್ವಾ? ಯಾರದ್ದೋ ಫೋಟೋ ತೋರಿಸಿ ಯಾಮಾರಿಸಿದ್ರ ಸುಜಾತಾ ಭಟ್? ಅನನ್ಯಾ ಭಟ್ ನಾಪತ್ತೆ ಪ್ರಕರಣ ಈಗ ಮತ್ತೆ ಸಂಚಲನ ಮೂಡಿಸ್ತಾ ಇದೆ. ಹೆರದ ಮಗಳನ್ನೇ ಹೆತ್ತ ಮಗಳು ಎಂದು ಕಥೆ ಕಟ್ಟಿದ್ರ ನೋಡಿ. 2002ರಲ್ಲಿ ಅನನ್ಯಾ ಭಟ್ ಎನ್ನುವ ನನ್ನ ಮಗಳು ಧರ್ಮಸ್ಥಳದಿಂದ ಕಾಣೆಯಾಗಿದ್ದಾಳೆ ಅಂತ ಹೇಳಿ ಮಿಸ್ಸಿಂಗ್ ಕಂಪ್ಲೇಂಟ್ ಒಂದು ದಾಖಲಾಗುತ್ತೆ. ಯಾವಾಗ? 2025ನೇ ಇಸವಿಯಲ್ಲೇ, ಅರ್ಥಾತ್ ಇದೇ ವರ್ಷ. ಹೆಣಹುತ ಪ್ರಕರಣ ಯಾವಾಗ ಮುನ್ನೆಲೆಗೆ ಬರುತ್ತೋ ಆಗಲೇ ಸುಜಾತಾ ಭಟ್ ಪ್ರತ್ಯಕ್ಷಗೊಂಡಿದ್ದು. ಈಗ ಆಕೆಯ ವಿರುದ್ಧ ಕೇಳಿ ಬರ್ತಿರ್ತಕ್ಕಂತಹ ಆರೋಪ ಹೆಂಗಿದೆ ಅಂತ ಹೇಳಿದ್ರೆ, ಸುಜಾತಾ ಭಟ್ ಎನ್ನುವಂತಹ ಹೆಣ್ಣು ಮಗಳು ಅರ್ಥಾತ್ ವಯೋವೃದ್ಧೆ, ಆಕೆ ಹೇಳ್ತಾ ಇರುವಂತಹ ಪ್ರತಿಯೊಂದು ಮಾತು ಕೂಡ ಕಾಲ್ಪನಿಕವಾದದ್ದು. ತನ್ನ ಕಲ್ಪನೆಯಲ್ಲಿ ಏನೇನು ಹೇಳಬೇಕು ಅಂತ ಹೇಳಿ ಯಾರೋ ಆಕೆಗೆ ತುಂಬಿಸಿಕೊಡ್ತಾ ಇದ್ದಾರೆ. ಆಕೆಯ ಬ್ರೈನ್ ಸುಳ್ಳಿಗೆ ಪ್ರಿಪೇರ್ ಆಗ್ತಾ ಇದೆ. ಯಾವುದೂ ಕೂಡ ನಿಜ ಹೇಳ್ತಾ ಇಲ್ಲ ಹೆಣ್ಣು ಮಗಳು ಅರ್ಥಾತ್ ವಯೋವೃದ್ಧೆ. ಎಲ್ಲವೂ ಕೂಡ ಕಟ್ಟುಕತೆ. ಕತೆಯನ್ನು ಯಾರೋ ಕಟ್ಟಿದ್ದಾರೆ, ಈಕೆ ಬಿತ್ತರಿಸ್ತಾ ಇದ್ದಾಳೆ ನೋಡಿ. ಇತ್ತೀಚೆಗೆ ಒಂದು ಫೋಟೋ ವೈರಲ್ ಆಗುತ್ತೆ. ಸುಜಾತಾ ಭಟ್ ನನ್ನ ಗರ್ಭ ಚೀಲದಲ್ಲೇ ನಾನೇ ಹೆತ್ತಂತಹ ಹೆಣ್ಣು ಮಗಳು ಅನನ್ಯಾ ಭಟ್ ಅನ್ನುವಂತಹ ಒಂದು ಫೋಟೋ, ಹೆಣ್ಣು ಮಗಳ ಫೋಟೋ. ಇಲ್ಲಿ ನಾನು ತಾಯಿ ಹೃದಯವನ್ನ ಸಂಭ್ರಮದಿಂದ ಹೀಯಾಳಿಸ್ತಾ ಇಲ್ಲ, ಹಂಗೆ ತಿಳ್ಕೋಬೇಡಿ. ತನ್ನ ತಾಯಿ ನನ್ನ ಮಗಳು ಕಾಣೆಯಾಗಿದ್ದಾಳೆ ಅಂತೇಳಿ ಕಂಪ್ಲೇಂಟ್ ದಾಖಲು ಮಾಡಿದ್ದೇನೆ. ನನ್ನ ಮಗಳು ಈಗ ಜೀವಂತವಾಗಿದ್ದಾಳೋ ಅಥವಾ ಸತ್ತಿದ್ದಾಳೋ, ಆಕೆಯ ಅಂತ್ಯ ಸಂಸ್ಕಾರ ಬ್ರಾಹ್ಮಣ ಸಂಪ್ರದಾಯದಂತಾಗಬೇಕು, ನನ್ನ ಮಗಳ ಅಸ್ಥಿಗಳನ್ನು ಹುಡುಕಿಕೊಡಿ ಅಂತೇಳಿ SITಗೆ ಮನವಿ ಮಾಡಿಕೊಳ್ಳುತ್ತೆ ಆ ವಯೋವೃದ್ಧ, ಆ ವಯೋವೃದ್ಧೆ ಜೀವಿ, ಹಿರಿ ಜೀವ ಅದು. ಅದಾದ ನಂತರ ನಿಮಗೆ ಗೊತ್ತಿರೋ ಹಾಗೆ ಅನೇಕ ಆಕೆಯ ವಿರುದ್ಧದ ಆರೋಪಗಳು ಕೇಳಿ ಬರುತ್ತೆ. ಆಕೆ ಅದ್ಯಾವುದೋ ಶಿವಮೊಗ್ಗದಲ್ಲಿ ಎಲ್ಲೋ ಒಂದು ಕಡೆ ಲಿವಿಂಗ್ ಟುಗೆದರ್ ಆಗಿ ಯಾರ ಜೊತೆನೋ ಜೀವನ ಮಾಡ್ತಾ ಇದ್ರು. ಅದು ಆ ವೃದ್ಧೆಯ ಖಾಸಗಿ ಬದುಕದು, ಅದಕ್ಕೆ ಹಸ್ತಕ್ಷೇಪ ಮಾಡೋ ಅಧಿಕಾರ ನಮಗಿಲ್ಲ. ಆಕೆಯದ್ದು ಮಗಳು ಎಂದು ಹೇಳಲಾಗುವ ಅನನ್ಯಾ ಭಟ್ ಆಕೆಯ ಮಗಳೇ ಅಲ್ಲ. ಆಕೆಯ ಗರ್ಭಚೀಲದಲ್ಲಿ ಆ ಮಗಳಿಗೆ ಪ್ರಸವ ಆಗಿರಲಿಲ್ಲ. ಆಕೆ ಸೃಷ್ಟಿತ ಮಗಳು. ಸುಜಾತಾ ಭಟ್ ಅನನ್ಯಾ ಭಟ್ರನ್ನ ಸೃಷ್ಟಿ ಮಾಡಿದ್ರು. ಸುಜಾತಾ ಭಟ್ರವರನ್ನ ಒಂದು ಗುಂಪು ಬಳಸಿಕೊಳ್ಳಲಾಗ್ತಾ ಇದೆ. ನೀನು ಹಿಂಗೆ ಹೇಳಬೇಕು, ಹಿಂಗೆ ಕತೆ ಕಟ್ಟಬೇಕು, ಈ ಕಥೆಯನ್ನು ಹಿಂಗೆ ಮುಂದುವರಿಸಬೇಕು. ಮುಂದುವರಿಸುತ್ತಾ ಹೆಣಹೂತ ಪ್ರಕರಣವನ್ನ ಜೀವಂತವಾಗಿರಿಸಬೇಕು. ಸುಜಾತಾ ಭಟ್ರಲ್ಲಿ ಯಾರೋ ಹೇಳಿಕೊಟ್ಟಿದ್ದಾರಂತೆ, ಸುಜಾತಾ ಭಟ್ ಹಂಗೆ ಹೇಳ್ತಿದ್ದಾರಂತೆ. ಈ ತರಹದ ಆರೋಪಗಳು ಕೇಳಿಬಂತು. ಆದರೆ ಇದರ ಸತ್ಯಾಸತ್ಯತೆಗಳು ರಿವೀಲ್ ಆಗಬೇಕಲ್ಲ. ಸುಜಾತಾ ಭಟ್ ಹೇಳ್ತಾ ಇರೋದು ನಿಜಕ್ಕೂ ಸುಳ್ಳ ಅಥವಾ ನಿಜ ಇದೆಯಾ ನೋಡ್ರಿ. ಒಂದು ಕತೆ ಹುಟ್ಟುಕೊಂಡಾಗ ಆ ಕಥೆಯ ಹಿಂದೆ ಎರಡು ತರಹದ ಸತ್ಯಗಳು ಹುಟ್ಟಿಕೊಂಡಿರ್ತವೆ. ಸತ್ಯ ಮತ್ತು ಸುಳ್ಳು ಎರಡು ರೀತಿಯದ್ದು. ಹಾಗಾಗಿ ಸುಳ್ಳನ್ನು ವಿಭಜಿಸಬೇಕು, ಸತ್ಯವನ್ನು ಹುಡುಕುವಂಥ ಪ್ರಯತ್ನ ಆಗಬೇಕು. ಸುಜಾತಾ ಭಟ್ ಅವರ ಹಿನ್ನೆಲೆ ಸರಿಯಾಗಿ ತನಿಖೆಯಾಗಲಿ. ಸುಜಾತಾ ಭಟ್ರನ್ನ ಬಳಸಿ ಷಡ್ಯಂತ್ರ ಮಾಡಲಾಗ್ತಾ ಇದೆ. 1 ವಾರ ಗಡುವು ನೀಡುತ್ತಿದ್ದೇವೆ, ಸುಜಾತಾರನ್ನ ತನಿಖೆಗೆ ಒಳಪಡಿಸುವಂತೆ ಬಿಜೆಪಿ ಆಗ್ರಹ. ಒಂದು ಕಡೆ ಕಾಂಗ್ರೆಸ್ ಹೇಳುತ್ತೆ ಬಿಜೆಪಿಗರಿಗೆ ಧರ್ಮಸ್ಥಳ ಅನ್ನೋದು ಒಂದು ಪೊಲಿಟಿಕಲ್ ಸಬ್ಜೆಕ್ಟ್, ಒಂದು ರಾಜಕೀಯವಾದಂಥ ವಿಷಯ. ಧರ್ಮಸ್ಥಳ ಎನ್ನುವಂತಹ ಹೆಣಹೂತ ಪ್ರಕರಣದಲ್ಲಿ ಅನೇಕ ಆರೋಪಗಳು ಕೇಳಿಬಂದಾಗ ಆ ಕ್ಷೇತ್ರಕ್ಕೆ ಕಳಂಕ ಬರಬಾರದು, ಶಾಶ್ವತ ಪರಿಹಾರ ಬೇಕು ಅಂತೇಳಿ ಸರ್ಕಾರ SITಯನ್ನು ರಚನೆ ಮಾಡಿದೆ. ಬಿಜೆಪಿ ನೋಡಿದ್ರೆ ಇದರಲ್ಲಿ ಪೊಲಿಟಿಕಲ್ ಮಾಡ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ಸಿಗರ ಆರೋಪಗಳ ನಟ್ಟ ನಡುವೆ ಸುಜಾತಾ ಭಟ್ ಈಗ ಮತ್ತೆ ಚರ್ಚೆಗೆ ಬಂದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.